ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 7ನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಪೂರಕ ಪದ್ಯ ಗೊಂಬೆ ಕಲಿಸುವ ನೀತಿ. ಇದನ್ನು ಬರೆದಿರುವವರು ಕನ್ನಡದ ಪ್ರಖ್ಯಾತ ಚಿತ್ರ ಸಾಹಿತಿ ಹಾಗೂ ನಟರಾದ ಚಿ ಉದಯಶಂಕರ್ ಅವರು. ನಿಮಗೆ ಈ ಬೊಂಬೆ ಕಲಿಸುವ ರೀತಿ ಹಾಡನ್ನ ಆಡಿಸಿ ನೋಡು ಬೀಳಿಸಿ ನೋಡು ಈ ಪದ್ಯವನ್ನು ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಮೇರು ನಟ ಅಣ್ಣಾವರ ಚಿತ್ರವಾದ ಕಸ್ತೂರಿ ನಿವಾಸದಲ್ಲೂ ಸಹ ಬಳಸಿರೋದನ್ನ ನೀವು ಗಮನಿಸಿ. ಆ ಚಿತ್ರದ ಹಾಡನ್ನು ಗಮನಿಸಿ. ಮೊದಲಿಗೆ ಕೃತಿಕಾರರ ಪರಿಚಯ ಅಂತ ತಿಳಿದುಕೊಳ್ಳೋಣ. ಚಿಟ್ನಳ್ಳಿ ಸದಾಶಿವಯ್ಯ ಉದಯಶಂಕರ್. ಚಿ ಉದಯಶಂಕರ್ ಎಂದೇ ಪ್ರಸಿದ್ಧರು. ಇವರು 1934 ಫೆಬ್ರವರಿ 18ರಂದು ಹೊಳೆ ನರಸೀಪುರದಲ್ಲಿ ಜನಿಸಿದರು. ಸುಮಾರು 4000ದಷ್ಟು ಸಿನಿಮಾ ಗೀತೆಗಳನ್ನು ರಚಿಸಿದ ಕೀರ್ತಿ ಇವರದು. ಕನ್ನಡದ ಚಿತ್ರ ಸಾಹಿತಿಯಾಗಿದ್ದ ಚಿ ಸದಾಶಿವಯ್ಯನವರ ಪುತ್ರರಾದ ಉದಯಶಂಕರ್ ತಮ್ಮ ಬಾಲ್ಯದಲ್ಲಿಯೇ ಎಳವೆಯ ದಿನಗಳಿಂದಲೇ ಸಿನಿಮಾ ಕ್ಷೇತ್ರವನ್ನು ಹತ್ತಿರದಿಂದ ನೋಡಿದವರು. ಸಂತ ತುಕಾರಾಮ್ ಸಿನಿಮಾದ ಮೂಲಕ ಅವರ ಸಾಹಿತ್ಯ ಕೃಷಿ ಪ್ರಾರಂಭವಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಗಾಗಿ ಸುಮಾರು 400ಕ್ಕೂ ಹೆಚ್ಚು ಗೀತೆಗಳನ್ನು ಬರೆದುಕೊಟ್ಟ ಉದಯಶಂಕರ್ ರಾಜ್ಕುಮಾರ್ ಅವರ ಜೊತೆ ಸಹ ನಟನಾಗಿಯೂ ಕೆಲ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದರು. ರಾಜ್ಕುಮಾರ್ ಅವರ 88 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದು ಕೂಡ ಚಿ ಉದಯಶಂಕರ್. ಪ್ರಸಿದ್ಧ ಗೀತೆಗಳಾದ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಇದು ಪ್ರಸಿದ್ಧವಾದ ಗೀತೆ. ಹಾಗೆಯೇ ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲದೆ ಇದನ್ನು ಸಹ ಅವರು ಬರೆದಿರುವಂತಹ ಚಿತ್ರಗೀತೆಯಾಗಿದೆ. ಹಾಗೆ ತುಂಬಾ ಪ್ರಸಿದ್ಧವಾದ ಗೀತೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ. ಇದು ನಾಡು ನೀವು ಕೇಳಿದ್ರ. ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂತಾದ ಅವರ ಹಲವು ಗೀತೆಗಳು ಕನ್ನಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ. ಕುಲಗೌರವ, ನಾಗರಾವು, ಜೀವನ ಚೈತ್ರ, ಪ್ರೇಮದ ಕಾಣಿಕೆ, ಆನಂದ್ ಮುಂತಾದ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರು ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಮ್ಮ 59ನೇ ವಯಸ್ಸಿನಲ್ಲಿ ಅಂದರೆ 1993 ಜುಲೈ 3 ಚಿ ಉದಯಶಂಕರ್ ತೀರಿಕೊಂಡರು. ಈಗ ನಾವು ಪದ್ಯಕ್ಕೆ ಬರೋಣ. ಬೊಂಬೆ ಕಲಿಸುವ ನೀತಿ. ಮೊದಲು ಇದನ್ನ ವಾಚಿಸಿ ಅದರ ಅರ್ಥವನ್ನ ಹೇಳ್ತೀನಿ ನಿಮಗೆ. ಪ್ರೀತಿ ವಿದ್ಯಾರ್ಥಿ ಬಂಧುಗಳೇ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಭೇದ ತೋರದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಭೇದ ತೋರದು. ಕಷ್ಟವ ಸುಖವ ಅಳುಕದೆ ಆಡಿ ತೂಗುತ್ತಿರುವುದು. ಕಷ್ಟವು ಸುಖವ ಅಳುಕದೆ ಹಾಡಿ ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಉರುಳಿ ಹೋಗದು. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿ ಕೊಡುವುದು. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತುಂಬಿ ಬರುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ತಲೆಯ ಬಾಗದು ತಲೆಯ ಬಾಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ ಕುಣಿಸಿ ನಲಿಸಿದೆ.
ಆತನ ಕರುಣೆಯ ಜೀವವು ತುಂಬಿ ಕುಣಿಸಿ ನೆಲೆಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು, ಹೀಗೆ ನಗುತ್ತಲಿರುವುದು, ಹೀಗೆ ನಗುತ್ತಲಿರುವುದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಇದ್ರ ಅರ್ಥವನ್ನು ತಿಳ್ಕೊಳ್ಳೋಣ. ಇಲ್ಲಿ ಚಿ ಉದಯಶಂಕರ್ ಅವರು ಈ ಬೊಂಬೆಯ ಜೊತೆಗೆ ಮನುಷ್ಯನ ಜೀವನವನ್ನು ರೂಪಕಗಳು ಅಂದರೆ ಉಪಮೇಯಗಳ ಮೂಲಕ ಹೋಲಿಸಿ ಹೇಳಿದ್ದಾರೆ. ಮೊದಲಿಗೆ ನೋಡಿ, ಬೊಂಬೆಯ ಮುಖಾಂತರ ಈ ಮನುಷ್ಯನ ಒಂದು ಜೀವನವನ್ನು ಹೇಳ್ತಾರೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಬೊಂಬೆ. ಇವನ ಈ ಚಿತ್ರದಲ್ಲಿ ನೋಡಿ, ಆ ಕಸ್ತೂರಿ ನಿವಾಸ ಚಿತ್ರದಲ್ಲಿ ನೋಡಿ, ಆ ಬೊಂಬೆ ಹಿಂಗೆ ಬೀಳಲ್ಲ. ಹಾಗೆ ಮನುಷ್ಯನೂ ಸಹ ಈ ಪೃಥ್ವಿಯಲ್ಲಿ ಗೊಂಬೆಯು ತನ್ನ ಸುತ್ತಲಿನ ವಸ್ತುಗಳನ್ನು ನೋಡಿ ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತೆ, ತನ್ನ ಅನಿಸಿಕೆಗೆ ಬೇಕಾದಷ್ಟು ಅರ್ಥಕೊಳ್ಳುತ್ತೆ ಆ ಬೊಂಬೆ. ನೋಡಿ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗಲ್ಲ ಬೊಂಬೆ. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗಲ್ಲ. ಹಾಗೆ ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು ಅಂತೇಳಿ ಬೊಂಬೆಯ ರೂಪಕವನ್ನು ಉದಯಶಂಕರ್ ಅವರು ಕಟ್ಟಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದಾಗ ಮುಂದಿನ ಚರಣದಲ್ಲಿ ಬೊಂಬೆಯು ಕರ್ತವ್ಯ, ಅದು ಆಟವಾಡ್ತಿರ್ಬೇಕಾದ್ರೆ ಏನೇನು ಮಾಡುತ್ತೆ ಅನ್ನೋದನ್ನ ಮನುಷ್ಯನಿಗೂ ಸಹ ತಿಳಿ ಹೇಳಿದ್ದಾರೆ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು. ಇಲ್ಲಿ ಬಡವ ಶ್ರೀಮಂತ, ಬಡವರು ಗುಡಿಸಲಲ್ಲಿ ಇರ್ತಾರೆ, ಶ್ರೀಮಂತರು ಅರಮನೆಯಲ್ಲಿ ಇರ್ತಾರೆ. ಆ ಆಟ ಏನಾದ್ರು ನಿಲ್ಲುತ್ತಾ? ಪ್ರಕೃತಿ ಆಟಗಳು ನಿಲ್ತಾವ? ಹಗಲು ರಾತ್ರಿ ಆಗೋದು ನಿಲ್ಲುತ್ತಾ? ಖಂಡಿತ ನಿಲ್ಲಲ್ಲ. ಹಾಗೆಯೇ ಹಿರಿಯರು ಕಿರಿಯರು ಬರಲಿ ಭೇದ ಮಾಡಲ್ಲ ಗೊಂಬೆ. ಆ ರೀತಿ ಮಾಡಬಾರ್ದು. ಕಷ್ಟವು ಸುಖ ಒಳಕದೆ ಆಡಿ ತೂಗುತ್ತಿರುವುದು. ಆ ಬೊಂಬೆ ಕಷ್ಟ ಆಗಲಿ ಸುಖ ಬರಲಿ ಅದು ಆಡ್ತಲೇ ಇರುತ್ತೆ. ಹಾಗೆ ಮನುಷ್ಯನ ಜೀವನವೂ ಸಹ ಕಷ್ಟ ಅಥವಾ ಸುಖ ಬಂದರೂ ಸಹ ನಾವು ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ಇಲ್ಲಿ ಹೇಳ್ತಾರೆ, ಬಾಣದಲ್ಲಿ ಕಬ್ಬನ್ನ ಹಿಂಡಿದಾಗ ರಸ ಹೇಗೆ ಬಿಡುತ್ತೆ ಅದನ್ನು ಹೇಳ್ತಾರೆ. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ಕಬ್ಬನ್ನ ಅಲೆಮನೆಯಲ್ಲಿ ಗಾಣದಲ್ಲಿ ಎರೆದಾಗ ಅದ್ರ ಸಿಹಿ ಬಿಡುತ್ತಾ? ಸ್ವೀಟ್ ಇದ್ದೇ ಇರುತ್ತಲ್ವಾ? ಅದನ್ನ ಹೇಳ್ತಾ ಇದ್ದಾರೆ. ತೇಯುತ್ತಲಿದ್ರೆ ನಾವು ಗಂಧವನ್ನ ತೇಯ್ತಾ ಇದ್ರು ಆ ಪರಿಮಳ, ಈಗ ನಾವು ಗಂಧನ ತೇಯ್ತೀವಿ, ಸ್ಯಾಂಡಲ್ನ, ಆ ಗಂಧನ ತೇಯ್ತಿದ್ರು ಅದು ಸುವಾಸನೆ ಇರುತ್ತಲ್ವಾ, ಸ್ಮೆಲ್ ಜಾಸ್ತಿ ಇರುತ್ತಲ್ವಾ, ಹಾಗೆ ಪರಿಮಳ ಬರುತ್ತೆ. ತಾನೇ ಉರಿದರು ದೀಪವು ಮನೆಗೆ ಬೆಳಕನ್ನ ತರ್ತದೆ. ದೀಪ ತಾನೇ ಉರ್ಕೊಳುತ್ತೆ, ತನ್ನನ್ನು ತಾನೇ ಸುಟ್ಕೊಂಡು ಮನೆಗೆಲ್ಲ ಬೆಳಕನ್ನು ಕೊಡುತ್ತೆ. ಹಾಗೆ ಮನುಷ್ಯರಾದವರು ಸಹ ನಾವು ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೊನೆ ಚರಣದಲ್ಲಿ ಆ ಭಗವಂತನ ಬಗ್ಗೆ ಹೇಳ್ತಾರೆ. ಭಗವಂತ ನಮ್ಮ ಸೃಷ್ಟಿಕರ್ತ, ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಅದ್ರ ಬಗ್ಗೆನೇ ಹೇಳ್ತಾರೆ. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಯಾರು ನಮ್ಮನ್ನ ಆಡ್ಸನು? ಆ ಭಗವಂತ. ಅದರಿಂದಲೇ ಬೊಂಬೆ ಆಡ್ಸನು ಮೇಲೆ ಕುಂತಾನೆ, ಬೊಂಬೆ ಆಡ್ಸನು ಮೇಲೆ ಕೊಂತಾನೆ ಅಂತ ಒಂದು ಹಾಡಿದೆ. ಅದರಂತೆ ಹಾಡಿದೆ ಅಲ್ವಾ? ಹಾಗೆ ನಾವು ಪಾತ್ರಧಾರಿಗಳು, ಸೂತ್ರಧಾರಿಯರು ಭಗವಂತ, ಪಾತ್ರಧಾರಿಗಳು ನಾವು ಅಂದ್ರೆ ಮನುಷ್ಯರು. ಆತನ ಕರುಣೆಯ ಜೀವವು ತುಂಬಿ ನಲಿದಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಆ ಕೈಯೇನಾರು ಸೋತ್ರುವೆ ಬೊಂಬೆಯ ಕತೆ ಕೊನೆ ಆಗುತ್ತಾ? ಖಂಡಿತ ಆಗಲ್ಲ ಅಂತ ಹೇಳಿ ಏನ್ ಇಟ್ಟಿದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾರು? ಚಿ ಉದಯಶಂಕರ್ ಅವರು. ಒಟ್ಟಾರೆಯಾಗಿ ನಾವು ತಿಳ್ಕೊಂಡಿದ್ದಾರೆ, ಬೊಂಬೆಯಂತೆ ನಾವು ಕಷ್ಟಗಳನ್ನ ಸಹಿಸಿಕೊಂಡು ಪರಿಶ್ರಮದಿಂದ ಕೆಲಸವನ್ನು ಮಾಡಬೇಕು. ನಮ್ಮ ಜೀವನವನ್ನ ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯಬೇಕು, ಒಳ್ಳೆಯ ಮಾರ್ಗವನ್ನ ಕಂಡ್ಕೋಬೇಕು, ಒಳ್ಳೆಯ ಜೀವನವನ್ನು ಮಾಡಬೇಕು, ಉತ್ತಮವಾದ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕವಿಯಾದ ಚಿ ಉದಯಶಂಕರ್ ಅವರು ಹೇಳ್ತಾ ಇದ್ದಾರೆ. ಬೊಂಬೆ ಕಲಿಸುವ ಪದ್ಯದಲ್ಲಿ ನಮಗೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.